ನಾನು ಎಷ್ಟೋ ಬಾರಿ ಇದು ಏನು ಗೊತ್ತಾ ಅಂತಂದಾಗ ನನ್ನ ಆತ್ಮವನ್ನು ತರಕಾಡ್ತಾ ಹೋಗ್ತೀನಿ. ಅಲ್ಲೆಲ್ಲೋ ಕೈ ಹಾಕ್ತೀನಿ. ಅಲ್ಲೆಲ್ಲೋ ಕೈ ಹಾಕಿದಾಗ ಯಾವುದೋ ಒಂದು ಬಿಂದುವಿನಲ್ಲಿ ಒಂದು ನನಗೆ ಗೊತ್ತಿಲ್ಲದಿರೋಂಥ ಯಾವುದೋ ಒಂದು ವಿಚಾರ ಹುಟ್ಟುತ್ತೆ. ಅದನ್ನು ಇಟ್ಕೊಂಡು ಕತೆ ಬರೆಯೋ ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಕಥೆಗಳು ನನಗೆ ನಾನೇ ಬರೆದುಕೊಂಡ ಪತ್ರಗಳು. ಎಲ್ರಿಗೂ ನಮಸ್ಕಾರ. ಈಗ ಜೋರು ಮಳೆ ಬಂದಿದೆ. ಈಗ ನಾನು ಅಷ್ಟೇ ಜೋರು ಮಳೆ ಬಂದರೆ ನೀವು ನನ್ನ ಕಡೆ ಇಲ್ಲ ಅಂತಂದರೆ ಸಣ್ಣಗೆ ಸೋನೆ ಬಂತ ತಕ್ಷಣ ಮಳೆ ಬಿಡ್ತು ಅಂದ್ಬಿಟ್ಟು ಎಲ್ಲ ಹೊಟ್ಬಿಡ್ತಾರೆ. ಯಾವುದನ್ನು ಪ್ರಾಮಾಣಿಕವಾಗಿ ಭಾವಿಸ್ತೀವೋ ಅದು ಖಂಡಿತ ಈಡೇರುತ್ತಂತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಅದು ನಿಜ ಆಗಿದೆ. ಒಂದು ಪ್ರತಿಭಾ ಮೇಡಮ್, ಇನ್ನೊಂದು ಜೋಗಿ ಸರ್ನ ನಾನು ಈಗಾಗಲೇ ಒಂದು ವೇದಿಕೆಯಲ್ಲಿ ನಾನು ಈ ಮಾತನ್ನು ಹೇಳಿದ್ದೆ. ಪ್ರತಿಭಾ ಮೇಡಮ್ ಅವರು ಫಸ್ಟ್ ಟೈಮು ವೇದಿಕೆಯಲ್ಲಿ ಅವ್ರ ಜೊತೆ ನಾನು ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ನನ್ನ ಫಸ್ಟು ಕವನಗಳನ್ನು ಗುರುತಿಸಿದವರೇ ಕನ್ನಡದಲ್ಲಿ ಪ್ರತಿಭಾ ಮೇಡಮ್ ಅವರು. ಹೌದು, ಮೋಹನ್ ಸರ್ ಹತ್ರ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿದ್ರಿ ಮೇಡಮ್. ನೀವು ಅವಧಿಯಲ್ಲಿ ನಿಮ್ಮ ಕವಿತೆಗಳು ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನೀವು ಕಾಲ್ ಮಾಡಿದ್ರಿ. ಸುಮಾರು 4 ವರ್ಷದ ಹಿಂದೆ. ಎಸ್, ಫಸ್ಟ್ ಕನ್ನಡದಲ್ಲಿ ನನಗೆ ಗುರುತಿಸಿದ್ದೇ ಅವರು. ಮತ್ತು ಕತೆಗಳ ಆಳವನ್ನು ನನ್ನ ಗುರುತಿಸಿದ್ದು ಜೋಗಿ ಸರ್. ಧ್ಯಾನಕ್ಕೆ ಕೂತ ನದಿ ಕತೆಗಳನ್ನ ಓದಿ ಅವರು ಬರೆದಿದ್ದಾರೆ. ಬಟ್ ಜೋಗಿ ಸರ್ ಅವರ ಎಲ್ಲ ಪುಸ್ತಕಗಳನ್ನು ಓದಿದಂತಹ ಕರ್ನಾಟಕದಲ್ಲಿ ಟಾಪ್ 5 ಮಾಡಿದರೆ ನಾನು ಎರಡನೇ ಪ್ಲೇಸಲ್ಲಿ ಬರ್ಬೋದು ಬಹುಶಃ. ಅವರ ನದಿಯ ನೆನಪಿನ ಅಂಗಿನಿಂದ ಹಿಡಿದು ನೀಲಿ ಹೂವು ಮತ್ತು ಖಾಲಿ ಹೃದಯ ಅಲ್ಲಿವರೆಗೂ ಕೂಡ ಅವರ ಎಲ್ಲ ಪುಸ್ತಕಗಳನ್ನ ನಾನು ಓದಿದ್ದೀನಿ. ಎಲ್ಲ ಪುಸ್ತಕ ನನ್ನ ಸಂಗ್ರಹದಲ್ಲಿದೆ. ಆಮೇಲೆ ಅವರಿಗೆ ಹೇಳಿದ್ದೆ ಒಂದು ಸರಿ, ನನಗೆ ಪ್ರಜಾವಾಣಿ ಕವನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂದಾಗ ಅವ್ರು ನನಗೆ ಮೆಸೇಜ್ ಮಾಡಿದರು. ಕವನ ತರ್ಸ್ಕೊಂಡು ಓದಿ ನನಗೆ ವಿಶ್ ಮಾಡಿದರು, ಚೆನ್ನಾಗಿದೆ ಅಂತೇಳಿ. ಅವತ್ತೊಂದು ಮಾತು ಹೇಳಿದ್ದೆ, ಸರ್ ನಿಮ್ಮನ್ನ ಮೀಟ್ ಮಾಡಬೇಕು ಬೆಂಗಳೂರಿಗೆ ಬಂದಾಗ ಅಂತೇಳಿ. ಅವರು ನೀನು ಯಾವತ್ತಾರು ಬಾ ನನಗೆ ಆಫೀಸಿಗೆ ಬಾ, ನಾನು ಮೀಟ್ ಮಾಡು ಅಂತ ಅಂದಿದ್ರು. ಅವರನ್ನು ಒಂದು ಸಲ ಸಂಕ್ರಾಂತಿ, ಅವರು ಕನ್ನಡಪ್ರಭದಿಂದ ಒಂದು ಸಂಕ್ರಾಂತಿ ಇದು ಮಾಡಿದ್ರು, ನಾನು ಕರೆದಿದ್ರು. ಬಟ್ ಅವತ್ತು ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಹಂಗಾಗಿ ಸರ್ಗೆ ಹೇಳಿದ್ದೆ ನಾನು ಬರೋಕ್ಕಾಗಲ್ಲ ಸರ್ ಅಂತೇಳಿ. ಅವತ್ತು ಬಂದಿರಲಿಲ್ಲ. ಇದು ಅವಕಾಶ ನನಗೆ ಇವತ್ತು ಈ ವೇದಿಕೆ ಮೇಲೆ ಸಿಕ್ಕಿದೆ. ಹಂಗಾಗಿ ನಾನು ಪ್ರಾಮಾಣಿಕವಾಗಿ ಭಾವಿಸ್ತಾ ಇದ್ದೆ, ಇಂಥದ್ದೊಂದು ನನಗೆ ಅವಕಾಶ ಸಿಗಬೇಕಂತ ಭಾವಿಸ್ತಾ ಇದ್ದೆ ಯಾವಾಗಲೂ ಕೂಡ. ಅದು ಈಡೇರಿದೆ. ಅದರಿಂದ ನನಗೆ ಅನಿಸ್ತಾ ಇದೆ, ಯಾವುದನ್ನು ನಾವು ಪ್ರಾಮಾಣಿಕವಾಗಿ ಭಾವಿಸ್ತೀವೋ ಅದು ಖಂಡಿತ ನಮಗೆ ಅದು ಈಡೇರುತ್ತೆ ಅಂತೇಳಿ. ಅದೊಂದು ಅಂದ್ಕೊಂಡೆ ನಾನು ಇವತ್ತು. ಈಗ ಏನು ಗೊತ್ತಾ ನಾವು ಏನು ಗೊತ್ತಾ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಶಬ್ದಕೋಶಗಳನ್ನ ಹುಡುಕ್ಲಿಕ್ಕೆ ಹೋಗ್ತೀವಿ, ನಮ್ಮ ಪದ ಭಂಡಾರಕ್ಕೆ ಕೈ ಹಾಕ್ತೀವಿ ಹೇಳಲಿಕ್ಕೆ, ಮುಂದೇನಂತ ಹೇಳಲಿಕ್ಕೆ. ಆದರೆ ಕೆಲವು ಬಾರಿ ನಮ್ಮ ಆತ್ಮಗಳನ್ನ ತಡ್ಕಾಡ್ತೀವಿ. ನಾನು ಹೇಳಲಿಕ್ಕೆ ನಮ್ಮ ಆತ್ಮಗಳನ್ನ ತಡ್ಕಾಡ್ತೀವಿ. ನಾನು ಎಷ್ಟೋ ಬಾರಿ ಇದು ಏನು ಗೊತ್ತಾ ಅಂತಂದಾಗ ನನ್ನ ಆತ್ಮವನ್ನು ತರಕಾಡ್ತಾ ಹೋಗ್ತೀನಿ. ಅಲ್ಲೆಲ್ಲೋ ಕೈ ಹಾಕ್ತೀನಿ. ಅಲ್ಲೆಲ್ಲೋ ಕೈ ಹಾಕಿದಾಗ ಯಾವುದೋ ಒಂದು ಬಿಂದುವಿನಲ್ಲಿ ಒಂದು ನನಗೆ ಗೊತ್ತಿಲ್ಲದಿರೋಂಥ ಯಾವುದೋ ಒಂದು ವಿಚಾರ ಹುಟ್ಟುತ್ತೆ. ಅದನ್ನು ಇಟ್ಕೊಂಡು ಕತೆ ಬರೆಯೋ ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಕಥೆಗಳು ನನಗೆ ನಾನೇ ಬರೆದುಕೊಂಡ ಪತ್ರಗಳು. ಅದು ನನಗೆ ನಾನೇ ಬರ್ಕೊಂಡಿರೋವಂಥದ್ದು. ಆ ಪತ್ರಗಳನ್ನು ಬರಿತಾ ಹೋದಾಗ ಶ್ರೀ, ಕ್ಷೇಮ, ಕುಶಲ ಅವೆಲ್ಲ ಬರ್ತಾ ಇರ್ತವೆ. ಅವನ್ನೆಲ್ಲ ಅಳಿಸಿ ಹಾಕ್ಬಿಟ್ಟು ಯಾವುದೋ ಒಂದು ಪ್ಯಾರದಲ್ಲಿ, ಯಾವುದೋ ಇನ್ನೊಂದು ಪ್ಯಾರದಲ್ಲಿ, ಮತ್ತೊಂದು ಪ್ಯಾರದಲ್ಲಿ ಕತೆ ಇರುತ್ತೆ. ಅದನ್ನು ತಗೊಂಡು ನನ್ನ ಕಥೆಯನ್ನು ಮತ್ತೆ ಬರಿತಾ ಹೋಗ್ತೀನಿ. ಈ ಹಗಲೆಂದರ ಬೆಳಕೆಲ್ಲ ನಿಮಗೆ ಗೊತ್ತಿಲ್ಲ, ನಾನು 5 ಸರಿ ಈ ಕತೆ ಬರೆದೆ. ಬೇರೆ ಬೇರೆ ಆ್ಯಂಗಲಲ್ಲಿ. ಕಮಲಮ್ಮನ ಒಂದು ದೃಷ್ಟಿಯಲ್ಲಿ ಒಂದು ಸಲ ಕತೆ ಬರೆದೆ, ಅವಳ ಮಗಳ ದೃಷ್ಟಿಯಲ್ಲಿ ಒಂದು ಸಲ ಕತೆ ಬರೆದೆ, ಹಾಸ್ಪಿಟಲ್ ದೃಷ್ಟಿಯಲ್ಲಿ ಒಂದು ಕತೆ ಬರೆದೆ, ಅಲ್ಲಾರೊಬ್ಬರು ನರ್ಸ್ ಬರ್ತಾರೆ ಅವರ ದೃಷ್ಟಿಯಲ್ಲಿ ಕತೆ ಬರೆದೆ. 5 ಸರಿ ಕತೆ ಬರೆದೆ. ಅದನ್ನು 5 ಸರಿ ಕತೆ ಬರೆದು ಅಳಿಸೋದು, ಮತ್ತೆ ಬರೆಯೋದು, ಮತ್ತೆ ಅಳಿಸೋದು. ಸಂದೇಶ ಇದ್ದಾರೆ ಇಲ್ಲಿ ನನಗೆ. ನನ್ನ ಕಥೆಗಳ ಎಲ್ಲ ಓದುಗರವರು ಇಲ್ಲಿ ಬಂದಿದ್ದಾರೆ ಸಂದೇಶ ಇವತ್ತು. ಗೊತ್ತಿಲ್ಲ, ಅವರು ತುಂಬ ಚೆನ್ನಾಗಿ ಕಥೆಗಳನ್ನು ಗ್ರಹಿಸಬಲ್ಲವರು. ಅವರು ನನ್ನ ಕಥೆಗಳನ್ನ ಬರೆಯುವಾಗ ಫಸ್ಟ್ ಓದುಗರು ಅವರೇ ಆಗಿರ್ತಾರೆ ಸಂದೇಶ ಅಂಥೇಳಿ. ಅವರ ಸಲಹೆಯನ್ನು ತೆಗೆದುಕೊಂಡು ನಾನು ತುಂಬ ಸರಿ ಕಥೆಗಳನ್ನ ತಿತ್ತಾ ಹೋದೆ. ಆಮೇಲೆ ಪ್ರತಿ ಬಾರಿ ಒಂದು ಒಳ್ಳೆಯ ಕಥೆಯಿಂದ ಆಚೆ ಬಂದಾಗ ನಮಗೆ ಸ್ವಲ್ಪ ವಯಸ್ಸಾಗಿರಬೇಕು, ಇಲ್ಲ ಅಂತಂದರೆ ನಾವು ಜ್ಞಾನಿಗಳಾಗಬೇಕು, ಇಲ್ಲ ಅಂತಂದರೆ ಒಳ್ಳೆಯವರಾಗಬೇಕು. ಆಗ ಮಾತ್ರ ಅದು ಒಳ್ಳೆಯ ಕಥೆ ಅನಿಸ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಜ್ಞಾನಿಗಳು ಅಂದರೆ ನನ್ನ ಗಡದಲ್ಲಿ ಒಂದೊಂದು ಬಿಳಿ ಕೂದಲು ಬಂದ ತಕ್ಷಣ ನಾನು ಒಳ್ಳೆ ಕತೆ ಬರ್ತೀನಿ ಅಂತ ಅರ್ಥ ಅಲ್ಲ. ಕತೆ ಬರಿತಾ ನಾನೇನೋ ಕಲಿತಾ ಹೋಗಿದ್ದೀನಿ ಅಂತ ಅನಿಸುತ್ತೆ ನನಗೆ. ನಾನು ಬರವಣಿಗೆ ಆರಂಭಿಸೋಕ್ಕಿಂತ ಮೊದಲಿದ್ದ ಸದಾಶಿವ ಸೊರಟರು ಈ ಕತೆ ಬರೆದು ಆದಮೇಲೆ ಇರುವಂಥ ಸದಾಶಿವ ಸೊರಟವರಿಗೆ ಏನೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತಂದರೆ ನಾನು ಸ್ವಲ್ಪ ಪರವಾಗಿಲ್ಲ ಕತೆಗಳನ್ನ ಬರಿತಾ ಇದ್ದೀನಿ ಅನ್ನೋದು ನನ್ನ ಸಮಾಧಾನ.
ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ಅಂತಂದರೆ ಪ್ರತಿ ಬಾರಿಯೂ ಕೂಡ ನಾವು ಒಂದು ಕಥೆಯಿಂದ ನಾವು ಬಿಡಿಸ್ಕೊಂಡಾಗ ನಾನೇನೋ ಬದಲಾವಣೆ ಕಂಡ್ಕೊಂಡಿದ್ದೀನಿ ಅಂತಂದರೆ ಅದು ಒಳ್ಳೆಯ ಕಥೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಓದಿದಂಥ ಎಲ್ಲ ಕಥೆಗಳು ನನ್ನೊಳಗಿನ ಮೌನವನ್ನು ಬದಲಿಸಿವೆ, ನನ್ನೊಳಗೆ ಅಚ್ಚರಿಯನ್ನು, ಕಣ್ಣೀರನ್ನು, ನೋವನ್ನು, ದುಃಖವನ್ನು ಕೊಟ್ಟಿವೆ. ನನ್ನೊಳಗಡೆ ಯಾವುದೋ ಒಂದು ನಿಶಬ್ದ ಇದೆ, ಆ ನಿಶಬ್ದಕ್ಕೆ ಕೈ ಆಗುತ್ತೆ. ಈಗ ಯಯಾತಿ ನಾಟಕದಲ್ಲಿ ಒಂದು ಮಾತಿದೆ, ಒಂದು ಮಾತು ಬರುತ್ತೆ, 16ರ ನಂತರ ಎಲ್ಲ ಕಥೆಗಳು ಮದುವೆಗೆ ಸಂಬಂಧಪಡ್ತವೆ ಅಂತ. 16ನೇ ವಯಸ್ಸಿನ ನಂತರ ಎಲ್ಲ ಕಥೆಗಳು ಮದುವೆಗೆ ಸಂಬಂಧಪಡ್ತವೆ ಅಂತ ಒಂದು ಮಾತಿದೆ. ನನ್ನ ಕಥೆಗಳನ್ನು ನಾನು ನೋಡಿಕೊಂಡಾಗ 30ನೇ ವಯಸ್ಸಿನ ನಂತರ ಎಲ್ಲ ಕಥೆಗಳು ಅಥವಾ ಎಲ್ಲ ಬಂಧಗಳು ಕೇವಲ ದೇಹವನ್ನು ಬಯಸುವುದಿಲ್ಲ. ಆಗಲೇ ಮೇಡಮ್ ಹೇಳ್ತಾ ಇದ್ದು, ಇದು ಹೆಣ್ಣಿನ ನಿಟ್ಟಿನಲ್ಲಿ ನೋಡಬಹುದಾದಂಥ ಕಥೆಗಳು ಅಂತೇಳಿ. ನನ್ನ ಕಥೆಗಳು, ನನ್ನ ಕಥೆಯ ಪಾತ್ರಗಳು ಏನನ್ನು ಹುಡುಕ್ತಾ ಇದ್ದಾವೆ ನನಗೆ ಗೊತ್ತಿಲ್ಲ, ಏನು ಹುಡುಕ್ತಾ ಅಂತ ನನಗೆ ಗೊತ್ತಿಲ್ಲ. ಎಷ್ಟೋ ಬಾರಿ ನನ್ನ ಕಥೆಗಳಲ್ಲಿ ಅದರಲ್ಲಿ ಒಂದು ಆ್ಯಕ್ಚುಲಿ ಈ ಪುಸ್ತಕದ ಶೀರ್ಷಿಕೆ ಹಗಲೆಂದರೆ ಬೆಳಕಲ್ಲ ಅಲ್ಲ. ಆ್ಯಕ್ಚುಲಿ ನಾನು ಕಂಬತ್ತಳ್ಳಿ ಸರ್ ಕಲಿಸಿದಾಗ ಟೈಟ್ಲ್ ಬೇರೆ ಇತ್ತು, ಅದನ್ನು ಅವರು ತುಂಬ ದೊಡ್ಡದಾಗುತ್ತೆ ಅಂದ್ಬಿಟ್ಟು ಅದನ್ನು ತೆಗೆದ್ರು. ಅವಳ ಮಚ್ಚೆ ಮತ್ತು ಒಂದು ಸುಟ್ಟ ಮೀನು ಅಂತ ಆ್ಯಕ್ಚುಲಿ ಟೈಟ್ಲ್. ಸರ್ ನಾನು ಇದನ್ನೇ ಇಡಬೇಕು ಅಂತ ನಾನು, ಇಲ್ಲ ಅವ್ರು ದೊಡ್ಡದಾಗುತ್ತೆ ಅಂತೇಳಿ. ಅವಳ ಮಚ್ಚೆ ಮತ್ತು ಒಂದು ಸುಟ್ಟ ಮೀನು ಆ ಕತೆ ಮೋಸ್ಟ್ಲಿ ಅದು ಯಾರು ಪ್ರಸ್ತಾಪ ಮಾಡ್ತಾರೆ ಅಂತ ಅಂದ್ಕೊಂಡೆ ನಾನು, ಯಾರೂ ಮಾಡಲಿಲ್ಲ. ಬಟ್ ಆ ಕಥೆಯಲ್ಲಿ ಅವಳು ಮನೆಗೆ ಹೋಗ್ತಾಳೆ, ಅವರಿಬ್ಬರು ಮನೆ ಬಿಟ್ಟು ಆಚೆ ಬಂದಿರ್ತಾರೆ, ಮತ್ತು ಸಂಜೆ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ತಕ್ಷಣ ನನಗೆ ಗೊತ್ತಿಲ್ಲ ಅದು ಇನ್ನು ಕಥೆ ಅದು ಪೂರ್ಣ ಆಯಿತೋ, ಕೆಲವರು ಪೂರ್ಣ ಆಗಿದೆ, ಕೆಲವರು ಪೂರ್ಣ ಆಗಿಲ್ಲ ಅಂತಾರೆ. ಇನ್ನೂ ಕೂಡ ಆ ಕಥೆಯ ಪಾತ್ರಗಳು ನನ್ನನ್ನು ಹುಡುಕಾಡಿಸ್ತಾ ಇದ್ದಾವೆ. ಬಟ್ ಅದು ನನಗೆ ಅಪೂರ್ಣ ಕಥೆನ ನನಗಿನ್ನೂ ಗೊತ್ತಾಗಿಲ್ಲ. ಆ ಥರ ನನ್ನ ಕಥೆಗಳ ಹುಡುಗಾಟಗಳು ಸಾಗ್ತಾ ಹೋಗುತ್ತೆ. ನಾನು ಕಥೆಗಳ ಪಾತ್ರಗಳ ಜೊತೆಗೆ ಹುಡುಕಾಡ್ಕೊಂಡು ಹೋಗಿ ನಾನೇನೋ ಬೇರೆ ಏನೋ ಕಲಿತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಬಟ್ ನಾನು ಕಥೆಗಳಿಗೆ ಋಣಿಯಾಗಿದ್ದೀನಿ. ನನ್ನ ಬದುಕು ಒಂದು ಫಾರ್ಮ್ಯಾಟಿಗೆ ಬರ್ತಾ ಇದೆ ಅಂತ ನನಗಂತ ಅನಿಸ್ತಾ ಇದೆ. ಒಂದು ವಿಚಾರವನ್ನು ನಾನಿಲ್ಲಿ ಹೇಳಲೇಬೇಕು. ಅವತ್ತು ಕಂಬತ್ತಳ್ಳಿ ಸರ್ ನನಗೆ ಫೋನ್ ಮಾಡಿದಾಗ ನಾನು ಹಾಸ್ಪಿಟ್ಲಾಗಿದ್ದೆ. ಆ್ಯಕ್ಚುಲಿ ಅದನ್ನು ಬಹಿರಂಗವಾಗಿ ಹೇಳೋದು ಬೇಡ ಅಂತ ಎಷ್ಟು ಸಲ ಅಂದ್ಕೊಳ್ತೀನಿ, ಆದರೂ ಕೂಡ ಅನಿವಾರ್ಯವಾಗಿ ಹೇಳ್ಕೋಬೇಕಾಗತ್ತೆ. ಹಾಸ್ಪಿಟ್ಲಲ್ಲಿದ್ದೆ. ಸದಾಶಿವ ಅವರೇ ಒಂದು ಕಥೆಗಳು ಕೊಡಿ ಬುಕ್ಸ್ ಮಾಡೋಣ ಅಂತಂದರು. ಆಯ್ತು ಸರ್ ಅಂತಂದೆ. ಆದರೆ ಒಂದು ಸ್ವಲ್ಪ ದಿನ ಟೈಮ್ ಬೇಕು ಸರ್, ಒಂದು 10 ಡೇಸು, ಮಗಳಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿ ಇಟ್ಕೊಂಡಿದ್ದೀನಿ ಅಂತಂದೆ. ಆಯಿತು ಓಕೆ ಅಂತಂದರು. ಅವರು ನನಗೆ ಫೋನ್ ಮಾಡಿದ್ದು ಏಪ್ರಿಲ್ 1st ವೀಕ್. ನಾನು ಅವ್ರಿಗೆ ಕತೆ ಕಳಿಸಿದ್ದು ಸೆಪ್ಟೆಂಬರಲ್ಲಿ. ಅಷ್ಟು ಲಾಂಗ್ ಟೈಮಲ್ಲಿ ಏನಕ್ಕೆ ತೊಗೊಂಡೆ ಅಂತಂದರೆ, ಅಷ್ಟು ಲಾಂಗ್ ಟೈಮಲ್ಲಿ ನನ್ನ ಮಗಳನ್ನ ಕೈ ಬಿಟ್ಟು ಹೊರಟೋದು. ಬಿಟ್ಟು ಹೋದ ತಕ್ಷಣ ನಾನು ರೈಟಿಂಗ್ ಸ್ಟಾಪ್ ಮಾಡ್ಬೇಕಂತ ಅಂದ್ಕೊಂಡೆ, ಇನ್ನೇನು ಬೇಡ ಅಂತ ಅಂದ್ಕೊಂಡಾಗ ಯಾರೋ ಒಬ್ರು ಹೇಳಿದರು, ನೀವು ಇದೆಲ್ಲ ನಿಲ್ಲಿಸೋದು ನಿನ್ನ ಮಗಳಿಗೆ ಮಾಡುವ ಅವಮಾನ. ಯಾವ ಮಕ್ಕಳು ಕೂಡ ನನ್ನ ತಂದೆ ಸೋತು ಹೋಗ್ಬೇಕಂತ ಬಯಸಲ್ಲ, ನನ್ನ ತಂದೆ ನಿಂತು ಹೋಗ್ಬೇಕಂತ ಯಾವ ಮಕ್ಕಳು ಬಯಸಲ್ಲ. ಆಗಿರುವಾಗ ನಾನು ನಿಲ್ಲಿಸ್ಬಿಟ್ರೆ ಅದು ನನ್ನ ಮಗಳಿಗೆ ಮಾಡೋ ಅವಮಾನ ಆಗುತ್ತೆ ಅಂತ ಅಂದ್ಕೊಂಡು ಮತ್ತೆ ಎದ್ದಿತ್ಕೊಂಡು ಮತ್ತೆ ನನಗೆ ಎಲ್ಲೂ ಕೂಡ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು, ಮಗಳಿಂದ ಹಿಂಗೆ ಆಗೋಗ್ಬಿಟ್ರು ಅಂತ ಅನಿಸ್ಬಾರ್ದು, ನನ್ನ ಮಗಳಿಗೆ ಯಾರು ಏನೋ ಅನ್ನಬಾರ್ದು. ಅಂದ ಕಾರಣಕ್ಕೆ ನಾನು ಎಲ್ಲೂ ಕೂಡ ನನ್ನ ರೈಟಿಂಗಲ್ಲಿ ಯಾವ ಡಿಫ್ರೆನ್ಸನ್ನು ಕೂಡ ನನಗೆ ಕಾಣಿಸ್ಕೊಳ್ಳಿಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಮತ್ತೆ ಎದ್ದು ಕೂತ್ಕೊಂಡು ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಸರ್ಗೆ ನನಗೆ ಹೇಳಿಲ್ಲ, ಸರ್ಗೆ ನಾನು ಸಾರಿ ಸ್ವಲ್ಪ ಲೇಟ್ ಆಯಿತು ಅಂತ ಹಾಕ್ಬಿಟ್ಟು ಮತ್ತೆ ಅವ್ರಿಗೆ ಮೇಲ್ ಮಾಡಿ ಅಲ್ಲಿಂದ ಕೂಡ ಮತ್ತೆ ನಾನು 1-2 ಕಥೆಗಳು ಬರೆದೆ. ಮತ್ತು ಅದೇ ಫಾರ್ಮಲ್ಲಿ ನನಗೆ ಎಷ್ಟು ಸಂಕಟ ಆದರೂ ಕೂಡ ಅದೇ ಫಾರ್ಮಲ್ಲಿ ನಾನು ಅದನ್ನೇ ಅದು ನನ್ನ ಮಗಳಿಗೆ ನಾನು ಕೊಡ್ತಾ ಇರೋವಂಥ ಒಂದು ಕಾಣಿಕೆ. ಈ ಪುಸ್ತಕವನ್ನು ಕೂಡ ನಾನು ಅವಳಿಗೆ ಅರ್ಪಿಸಿದ್ದೀನಿ. ಅರ್ಪಣೆ ಹೀಗಿದೆ: ದೇವರಿಗೆ ಆಗಾಗ ಜ್ವರವಂತೆ 3 ಹೊತ್ತು ಔಷಧಿ ಕೊಡಿಸಲು ದಿಢೀರನೆ ಹೊರಟು ಹೋದ ನನ್ನ ಮುದ್ದು ಕೂಸು ಶಿಸ್ತಾಗೆ ಅಂತ ಇಡೀ ಪುಸ್ತಕವನ್ನು ಅವಳು ಅರ್ಪಿಸಿದ್ದೇನೆ. ಬಟ್ ಆದರೆ ಅವಳು ನನ್ನನ್ನು ತೊರೆದಿಲ್ಲ ಅಂತ ನಾನಾದರೂ ಭಾವಿಸ್ಕೊಂಡು ನಿತ್ಯ ಇದೆಲ್ಲ ಇನ್ನಷ್ಟು ನಾನು ಬರಲಿಕ್ಕೆ ಅವಳೊಂದು ಶಕ್ತಿ ಆಗಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಮೂಲಕ ನನ್ನ ಮಗಳೆಲ್ಲರೂ ನನ್ನನ್ನು ನೋಡ್ತಾ ಇದ್ದರೆ ಖುಷಿಪಟ್ಟರೆ ಅದು ನನಗೊಂದು ತೃಪ್ತಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.